ಅಮೆರಿಕ ಇರಾನ್ ನಡುವೆ ಸಂಘರ್ಷ ಭುಗಿಲೇಳ್ತಾ ಇದೆ. ಇರಾನ್ ಮೇಲೆ ಅಮೆರಿಕದ ದಾಳಿ ಒಂದು ಕಡೆ ಮುಂದುವರೆದಿದೆ. ಇರಾನ್ ಮೇಲೆ 5ನೇ ಸುತ್ತಿನ ದಾಳಿಯನ್ನು ಮಾಡಿರೋದು ಅಮೆರಿಕ. 5ನೇ ಸುತ್ತಿನ ದಾಳಿ ಅಂತ ಹೇಳಿದ್ರೆ ಏನೋ 5ನೇ ಸುತ್ತಿನ ಗುಂಡಿನ ದಾಳಿ ಅಲ್ಲ, ಅದು ಕ್ಷಿಪಣಿಗಳ ಸುರಿಮಳೆ, ಈ ಕಡೆ ಡ್ರೋನ್ಗಳ ಸುರಿಮಳೆ ಎಲ್ಲವೂ ಇರ್ತವೆ. ಇದರಲ್ಲಿ ಒಂದು ಭೀಕರವಾಗಿರ್ತವೆ. ಆ ಥರ ಈ ಕ್ಷಿಪಣಿಗಳ ಸುನಾಮಿ, ಅದು ಕ್ಷಿಪಣಿಗಳ ಸುನಾಮಿ, ಡ್ರೋನ್ಗಳ ಸುನಾಮಿ ರೀತಿಯಲ್ಲಿ ದಾಳಿ ಆಗ್ತಾ ಇರ್ತವೆ. ಟಾರ್ಗೆಟ್ಗಳು 100-150 ಟಾರ್ಗೆಟನ್ನು ಫಿಕ್ಸ್ ಮಾಡಿಕೊಂಡು ಅಲ್ಲಿಗೆ ಎಲ್ಲವನ್ನು ಕೂಡ ದಾಳಿ ಮಾಡೋದು. ಕೆಶ್ಮ್ ಬಂದರ್ ಆಗಲಿ ಅಥವಾ ಬಂದರ್ ಅಬ್ಬಾಸ್ ಮೇಲಾಗಲಿ ಇಲ್ಲಿ ದಾಳಿಯನ್ನು ಮಾಡಿರೋದಿಲ್ಲಿ. ಸೊ ಗಲ್ಫ್ ರಾಷ್ಟ್ರಗಳಿಗೆ ಶಾಕ್ ಕೊಡ್ತಾ ಇರೋದು ಇರಾನ್ ಸೇನೆ. ಎಷ್ಟು ಹೆಚ್ಚು ಇರಾನ್ನ ಮೇಲೆ ಅಮೆರಿಕದ ದಾಳಿ ಆಗ್ತಾ ಇದೆಯೋ, ಗಲ್ಫ್ ರಾಷ್ಟ್ರಗಳಲ್ಲಿರುವ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ಕೂಡ ಟಾರ್ಗೆಟ್ ಮಾಡ್ಕೊಂಡು ಹೊಡಿತಾ ಇದೆ. ಅಂದರೆ ಇರಾನ್ ಹೇಗೆ ಅಂತ ಹೇಳಿದ್ರೆ, ಇರಾನ್ನಲ್ಲಿ ಯಾವ ನೆಲೆಯನ್ನು ನೀವು ಫಿಕ್ಸ್ ಮಾಡ್ತೀರಾ, ಡಿಸ್ಯಾಲಿನೇಷನ್ ಪ್ಲಾಂಟ್ ನೀವು ಫಿಕ್ಸ್ ಮಾಡ್ಕೊಳ್ತೀರಾ, ಅಲ್ಲಿಗೆ ದಾಳಿ ಮಾಡುತ್ತದು. ಅದೇ ರೀತಿಲಿ ಬೇರೆ ಗಲ್ಫ್ ರಾಷ್ಟ್ರಗಳಲ್ಲಿರ್ತಕ್ಕಂಥ ಡಿಸ್ಯಾಲಿನೇಷನ್ ಪ್ಲಾಂಟನ್ನು ಅದು ಕೂಡ ಟಾರ್ಗೆಟ್ ಮಾಡಿಕೊಳ್ಳುತ್ತೆ. ಅಥವಾ ಯಾವುದೋ ಒಂದು ಶಾಲೆ, ಬ್ರಿಡ್ಜು, ರೋಡು ಅಥವಾ ಏರ್ಪೋರ್ಟ್ ಏನು ಟಾರ್ಗೆಟ್ ಮಾಡ್ಕೊಂಡು ಅಮೆರಿಕ ಇರಾನ್ಗೆ ಹೊಡೆಯುತ್ತೋ ಅದೇ ಟಾರ್ಗೆಟ್ಗಳನ್ನು ಅಮೆರಿಕದ ಸೇನಾ ನೆಲೆಗಳನ್ನು ಹೊಂದಿರುವಂತಹ ಗಲ್ಫ್ ರಾಷ್ಟ್ರಗಳಲ್ಲಿರಬಹುದಾದ ಪ್ರದೇಶಗಳ ಮೇಲೆ ಇರಾನ್ ಕೂಡ ದಾಳಿ ಮಾಡುತ್ತೆ. ಇಲ್ಲಿ ಖತಾರ್, ಕುವೈತ್, ಒಮನ್, ಬಹ್ರೈನ್ ಮೇಲೆ ದಾಳಿ ಮಾಡಿದೆ ಇರಾನ್ ಕೂಡ. ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ಡ್ರೋನ್ ಅಟ್ಯಾಕ್ ಮಾಡ್ತಾ ಇದೆ. ಖತಾರ್ನಲ್ಲಿ ದಾಳಿಗೆ ಮಗು ಸೇರಿ 3 ಗಾಯವಾಗಿದೆ. ಅಲ್ಲಿ ಮುಸಂದಮ್, ಅಲ್ವುಸ್ತಾ ಪ್ರಾಂತ್ಯಗಳ ಮೇಲೂ ಕೂಡ ದಾಳಿಯಾಗಿದೆ. ಇನ್ನು ದುಬೈನ ಮೇಲೂ ಕೂಡ ಮಿಸೈಲ್ ದಾಳಿ ಮಾಡಿದ್ಯಾ ಇರಾನ್. ದುಬೈಯನ್ನು ಕೂಡ ಬಿಟ್ಟಿಲ್ಲ ಇರಾನ್ಗೆ, ಸ್ಪೇರ್ ಮಾಡ್ತಾ ಇಲ್ಲ, ಅಂದರೆ ದುಬೈಯನ್ನು ಹೊರಗಡೆ ಇಟ್ಟಿಲ್ಲ ಅದು ಅಂತ. ದುಬೈನ ಖ್ಯಾತ ಪಾಮ್ ಹೋಟೆಲ್ನಲ್ಲಿ ಸ್ಫೋಟ ಆಗಿದೆ. ಸ್ಫೋಟದ ಬಳಿಕ ಹೋಟೆಲಿನ ದಟ್ಟ ಒಂದು ಹೊಗೆ ಕೂಡ ಕಾಣಿಸ್ಕೊಂಡಿದೆ. ಅಲ್ಲಿ ಸ್ಫೋಟ ಆಗುತ್ತೆ, ಇದಾದ ಮೇಲೆ ದಟ್ಟ ಹೊಗೆ ಅಲ್ಲಿಂದ ಕಾಣಿಸ್ಕೊಂಡಿರೋದು. ಪಾಮ್ ಜುಮೈರಾದಲ್ಲಿರ್ತಕ್ಕಂತಹ ಪಾಮ್ ಹೋಟೆಲ್ ಇದು. ಸೊ ಹೊರ್ಮುಜ್ ಒಂದು ಕಡೆ ಉದ್ವಿಗ್ನವಾಗ್ತಾ ಇದೆ. ಗಲ್ಫ್ ಪ್ರದೇಶಗಳಲ್ಲಿ ಅಮೆರಿಕ ಇರಾನ್ ಪಡೆಗಳ ನಡುವಿನ ದಾಳಿ ಪ್ರತಿದಾಳಿಯ ಕಥೆ ಇದು. ಇದು ಹೊರ್ಮುಜ್ ಜಲಸಂಧಿಯ ಮೇಲಿನ ಬಿಕ್ಕಟ್ಟನ್ನು ಮತ್ತಷ್ಟು ಹೆಚ್ಚಿಸಿದೆ. ಏನಾಗ್ತಿದೆ ಹಾಗಾದರೆ ಅಂತ ನೋಡಿದ್ರೆ, ನಿಮಗೆ ಈ ಹೊರ್ಮುಜ್ ಪ್ಲೇಸ್ ಇದೆಯಲ್ಲ, ನನ್ನ ಆಣತಿ ಇಲ್ಲದೆ, ನನ್ನ ಅನುಮತಿ ಇಲ್ಲದೆ ನಾನು ಬೇರೆ ಈ ರೀತಿಯ ಜಲಸಂಧಿಗಳಲ್ಲಿ, ಈ ರೀತಿಯ ಪ್ರದೇಶಗಳಲ್ಲಿ ನಾನು ಯಾವ ರೀತಿ ಟ್ಯಾಕ್ಸ್ ಹಾಕ್ತಾ ಇದ್ದೀನೋ, ಟೋಲ್ ಹಾಕ್ತಾ ಇದ್ದೀನೋ, ಅದೇ ತರಹದ ಟ್ಯಾಕ್ಸನ್ನು ನನಗೆ ಹೊರ್ಮುಜಲ್ಲಿ ಕೊಡಬೇಕು. ಇಲ್ಲಿ ಸಂಚರಿಸುವಂತಹ ವೆಸಲ್ಸ್ ಅಥವಾ ಹಡಗುಗಳು ಎನ್ನುವುದು ಒಂದು ಸಾಲಿನ ಇರಾನ್ನ ನಿರ್ಣಯ. ಇದು IRGCಯ ಫಾರ್ಮುಲಾ. ಇದು ಕೊಡದಿದ್ರೆ ನಾನು ಬಿಡಲ್ಲ ಅಂಥೇಳಿ ಅಮೆರಿಕ ಹೇಳೋದೇನು, ನಾನು ಹೊರ್ಮುಜನ್ನು ಮುಕ್ತ ಮಾಡಿಬಿಟ್ಟಿದ್ದೀನಿ, ಹೊರ್ಮುಜ್ ಮೇಲೆ ಯಾರ ನಿಯಂತ್ರಣದ ಅವಶ್ಯಕತೆಯೇ ಇಲ್ಲ, ಯಾವ ಹಡಗು ಬೇಕಾದರೂ ಆರಾಮಾಗಿ ನೀವು ಹಡಗುಗಳನ್ನು ಇಲ್ಲಿ ಸಂಚರಿಸ್ಕೊಂಡು ಹೋಗಬಹುದು, ನಾನು ಸೆಕ್ಯೂರಿಟಿ ಕೊಟ್ಬಿಡ್ತೀನಿ ಅಂತ ಹೇಳಿ. ಬಟ್ ವಾಸ್ತವ ಏನು, ಅಮೆರಿಕ ಸೆಕ್ಯೂರಿಟಿ ಕೊಡ್ತೀನಿ ಅಂತ ಹೇಳುವುದು ಬೇರೆ. ಈಗ ಭಯದಲ್ಲೇ ಹೋಗಬೇಕಾ, ಅಮೆರಿಕ ಸೆಕ್ಯೂರಿಟಿನ ನಂಬಿಕೊಳ್ಬೇಕಾ, ಅಥವಾ ಇರಾನ್ನ ದಾಳಿಗೆ ಭಯಪಟ್ಟು ಅಲ್ಲಿ ಹಡಗು ಸಂಚರಿಸಬೇಕಾ? ಈ ಸಂದಿಗ್ಧ ಪರಿಸ್ಥಿತಿ, ತ್ರಿಶಂಕು ಸ್ಥಿತಿ ಇದು. ಅಮೆರಿಕ ಮಾತನ್ನು ಕೇಳೋ ಹಾಗಿಲ್ಲ, ಇರಾನ್ನ ವಿರುದ್ಧವಾಗಿ ಕೂಡ ಅದು ನಡ್ಕೊಳ್ಳೋಕ್ಕಾಗಲ್ಲ ಅಂತ ಅಮೆರಿಕ ಹೇಳೋದೇನು, ನಾನು ಕಂಡು ತೊಗೊಂಡ್ಬಿಟ್ಟಿದ್ದೀನಿ, ಆರಾಮಾಗಿ ಹೋಗಿ ನೀವು ಅಂತ. ಇರಾನ್ ಏನು ಮಾಡ್ತಾರೆ, ಹೌದಾ ತುಂಬ ಆರಾಮಾಗಿ ಹೋಗ್ತಾ ಇದ್ದೀರಾ ನೀವು, ದಾಳಿ ಮಾಡ್ತೀವಿ ನೋಡಿ ಅಂಥೇಳಿ. ತೀರಾ ಯಾವುದೇ ವ್ಯಕ್ತಿಯ ಸಾವಿಗೆ ಕಾರಣವಾಗುವ ರೀತಿ ದಾಳಿ ಮಾಡ್ತಾ ಇಲ್ಲ ಇರಾನ್. ಅದು ಭಾಳ ಸೂಕ್ಷ್ಮ ಪ್ರದೇಶಗಳಲ್ಲಿ ಹಡಗಿನ ಮೇಲೆ ದಾಳಿ ಮಾಡ್ತಿರೋದು. ಅಂದರೆ ನಿಮಗೆ ಈಗ ಮನುಷ್ಯರನ್ನು ಸಾಯಿಸಬೇಕಾ, ಆಗ ಯಾವ ಟಾರ್ಗೆಟ್ ಎಲ್ಲಿ ಫಿಕ್ಸ್ ಮಾಡಬೇಕು ಅಂತ ಅದು ಮಾಡುವುದು ಬೇರೆ. ಹಡಗಲ್ಲಿರ್ತಕ್ಕಂಥ ಜನ ಸಾಯಿಸಬೇಕು ಅಂದರೆ ಜನ ಒಂದು ಹಡಗಲ್ಲಿ ಎಲ್ಲಿ ವಾಸ ಮಾಡ್ತಿರ್ತಾರೆ ಅಲ್ಲಿ ಹೊಡೆಯೋದು ಬೇರೆ. ಅಥವಾ ಹಡಗಿನ ಬಾಲಕ್ಕೋ, ಹಡಗಿನ ಮೂತಿಗೋ, ಮುಂಭಾಗಕ್ಕೋ ಹೊಡೆಯೋದು ಬೇರೆ. ಹಡಗೆ ಡ್ಯಾಮೇಜ್ ಆಗುತ್ತೆ, ಭಯ ಬರುತ್ತೆ, ಜನ ಸಾಯಲ್ಲ ಆವಾಗ. ಸೊ ಈ ಕೆಲಸವನ್ನು ಕೂಡ ಇರಾನ್ ಒಂದು ಕಡೆ ಮಾಡ್ತಾ ಇದೆ. ನೀವು ಅಮೆರಿಕ ಮಾತನ್ನು ನಂಬಿಕೊಂಡೇನಾದರೂ ಈ ಥರ ಮುಂದಕ್ಕೆ ಹೋದರೆ ನಾನು ನಿಮ್ಮನ್ನು ಬಿಡಲ್ಲ ಅಂಥೇಳಿ, ಇದ್ರ ಮಧ್ಯೆ ನಾನಿದ್ದೀನಿ ನೀವು ಮುಂದಕ್ಕೆ ಹೋಗಿ ಅಂಥೇಳಿ ಅಮೆರಿಕ ಒಂದು ಒಣ ಜಂಭವನ್ನು ತೋರಿಸ್ಕೊಂಡು ಒಂದು ಈ ಸೆಕ್ಯೂರಿಟಿ ಫೀಲ್ ಕೊಡುವಂಥ ಒಂದು ವಿಫಲ ಪ್ರಯತ್ನವನ್ನು ಒಂದು ಕಡೆ ಮಾಡ್ತಾ ಇದೆ. ಸೊ ಹಾಗಾಗಿ ಒಂದು ರೀತಿಯಲ್ಲಿ ಇದು ಈ ಕಡೆ ಹಡಗಿನ ಕಥೆ ಈ ಥರ ಆದರೆ, ಬಹ್ರೈನ್ನಲ್ಲಿರ್ತಕ್ಕಂಥ ಅಮೆರಿಕದ ನೌಕಾಪಡೆ ಮೇಲೆ ಇರಾನ್ ಒಂದು ಕಡೆ ದಾಳಿ ಮಾಡಿದೆ. ಇಲ್ಲಿ ದಾಳಿಯಲ್ಲಿ ನೌಕಾಪಡೆನೇ ನಾಶವಾಗಿಬಿಟ್ಟಿದೆ ಅಂಥೇಳಿ, ಬಹ್ರೈನ್ನಲ್ಲಿರ್ತಕ್ಕಂಥ ಅಮೆರಿಕದ ನೌಕಾಪಡೆಯೇ ಪೂರ್ಣ ನಾಶ ಆಗಿದೆ ಅಂಥೇಳಿ ಇರಾನ್ ಹೇಳ್ಕೊಂಡಿದೆ. ಇರಾನ್ನ ಮಹ್ಶಹರ್ನಲ್ಲಿರ್ತಕ್ಕಂತಹ ಕೃಷಿ ನೀರು ಪಂಪಿಂಗ್ ಕೇಂದ್ರದ ಮೇಲೂ ಕೂಡ ದಾಳಿಯಾಗಿದೆ. ಕೃಷಿ ನೀರು ಪಂಪಿಂಗ್ ಕೇಂದ್ರ, ಆ ಕೇಂದ್ರದ ಮೇಲೂ ಕೂಡ ದಾಳಿಯಾಗಿರೋದಲ್ಲಿ ಅಮೆರಿಕ ದಾಳಿಯಲ್ಲಿ ಕನಿಷ್ಠ 1 ಸಾವನ್ನಪ್ಪಿದ್ದು 4 ಜನರು ಗಾಯ ಆಗಿದೆ. ಇತ್ತೀಚಿನ ದಾಳಿಗಳಿಂದ ಕಳೆದ ಕೆಲವು ತಿಂಗಳುಗಳ ರಾಜತಾಂತ್ರಿಕ ಪ್ರಯತ್ನ ವಿಫಲವಾಗಿದೆ. ಅಮೆರಿಕ ಹೇಳೋದೇನು ಅಂದರೆ, ಇರಾನ್ ಕೆಪಾಸಿಟಿ ಕಡಿಮೆ ಮಾಡಬೇಕು ಅಂತ ದಾಳಿ ಮಾಡ್ತಾ ಇದ್ದೀವಿ, ನಾವು ಡಜನ್ಗಟ್ಟಲೆ ಗುರಿಗಳನ್ನು ಹೊಡೆದು ಹಾಕಿಬಿಟ್ಟಿದ್ದೀವಿ ಅಂಥೇಳಿ US ಮಿಲಿಟರಿ ಅನೌನ್ಸ್ ಮಾಡಿಕೊಂಡಿದೆ. ಭಾನುವಾರ ಇರಾನ್ ವಿರುದ್ಧ ಹೆಚ್ಚಿನ ದಾಳಿಗಳನ್ನು ಆರಂಭ ಮಾಡಲಾಗಿತ್ತು. ದಾಳಿಯ ಬಗ್ಗೆ ತಿಳಿಸಿದ್ದು USನ ಸೆಂಟ್ರಲ್ ಕಮಾಂಡ್ ಪಡೆ.
ಮೊದಲ ಬಾರಿಗೆ ಅಮೆರಿಕದ ಯುದ್ಧ ವಿಮಾನಗಳು ನೌಕಾ ಹಡಗುಗಳು ಏಕಮುಖ ದಾಳಿಯನ್ನು ಮಾಡಿರೋದು. ವೈಮಾನಿಕ ಡ್ರೋನ್ಗಳ ಜೊತೆಗೆ ಏಕಮುಖ ದಾಳಿ ಸಮುದ್ರ ಡ್ರೋನ್ಗಳನ್ನು ಕೂಡ ನಿಯೋಜನೆ ಮಾಡಿರುವುದಾಗಿ ಅಮೆರಿಕ ಹೇಳಿಕೊಂಡಿದೆ. ಸುಮಾರು 140 ಗುರಿಗಳನ್ನು ಹೊಡೆದು ಹಾಕಿದ್ದೇವೆ ಅಂತ ಅಮೆರಿಕ ಸೇನೆ ಹೇಳ್ತಾ ಇದೆ. ಕಳೆದ ವಾರ ನಡೆದಂತಹ 2 ಸುತ್ತಿನ ದಾಳಿಗಳಿಗಿಂತ ಇದು ತುಂಬ ತೀವ್ರತೆ ಇದ್ದಂಥ ದಾಳಿ. ನಾವು ನಿನ್ನೆ ನೈಟ್ ಅವರ ಮೇಲೆ ಬಾಂಬ್ ದಾಳಿ ಮಾಡಿದ್ದೀವಿ ಅಂತ ಕೂಡ ಟ್ರಂಪ್ ಹೇಳಿರೋದು. ಈ ಹೇಳಿಕೆಗಳಿಗೆ ಪ್ರತ್ಯುತ್ತರ ಎನ್ನುವಂತೆ ಇರಾನ್ ಕೂಡ ದಾಳಿ ಮಾಡಿದೆ ಅಮೆರಿಕದ ನೆಲೆಗಳ ಮೇಲೆ. ಸೊ ಬಹರೈನ್, ಕುವೈತ್, ಖತಾರ್, ಜಾರ್ಡನ್, ಓಮನ್ನಲ್ಲಿರ್ತಕ್ಕಂಥ ಅಮೆರಿಕದ ಮಿಲಿಟರಿ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡೇ ಇರಾನ್ ಅಟ್ಯಾಕ್ ಮಾಡಿದೆ. ಸೊ ಡ್ರೋನ್ ದಾಳಿಗಳು ಮುಂದುವರಿತಾ ಇದೆ. ಬಹ್ರೇನ್ನಲ್ಲಿರ್ತಕ್ಕಂಥ ಅಮೆರಿಕದ ಡ್ರೋನ್ ನೌಕಾಪಡೆಯನ್ನು ಪೂರ್ಣ ನಾಶಪಡಿಸಲಾಗಿದೆ ಅಂತ ಹೇಳಿ ಇರಾನ್ ಹೇಳಿದೆ.